ಇವತ್ತು ನಮ್ಮ ದೇಶದ ಕಾನೂನು ವ್ಯವಸ್ಥೆ ಮತ್ತು ಹೆಣ್ಣು ಮಕ್ಕಳ ರಕ್ಷಣೆ ಎಲ್ಲಿದೆ ಅಂತ ನಾವೆಲ್ಲ ತಲೆ ತಗ್ಗಿಸುವಂತ ಒಂದು ಅತ್ಯಂತ ಭೀಕರ ಘಟನೆ ರಾಜಸ್ಥಾನದಿಂದ ಹೊರಬಂದಿದೆ. ಕೇವಲ 13 ವರ್ಷದ 8ನೇ ತರಗತಿ ಓದುತ್ತಿದ್ದ ಒಂದು ಮುಗ್ಧ ಹೆಣ್ಣು ಮಗಳ ಶಾಲೆ ಮುಗಿಸಿ ಮನೆಗೆ ವಾಪಸ್ ಹೋಗುವಾಗ ಆಕೆಗೆ ಗೊತ್ತಿರಲಿಲ್ಲ, ನಾನು ನರಕದ ಹಾದಿಯಲ್ಲಿದ್ದೇನೆ. ಕೇವಲ 5 ದಿನಗಳಲ್ಲಿ ಮಗುವಿನ ಮೇಲೆ ನಡೆದ ದೌರ್ಜನ್ಯ ಮತ್ತು ಆ ಗ್ಯಾಂಗ್ನ ಮಾಫಿಯಾ ಬಗ್ಗೆ ನೀವು ಕೇಳಿದ್ರೆ ನಿಮ್ಮ ರಕ್ತ ಕುದಿಯೋದಂತೂ ಸಂಶಯನೇ ಇಲ್ಲ. ಆದರೆ ಈ ಕತೆ ಇಲ್ಲಿಗೆ ನಿಲ್ಲುವುದಿಲ್ಲ. ಈ ಘಟನೆ ಆದ್ಮೇಲೆ ಆಡಳಿತ ಮಂಡಳಿ ಮತ್ತು ಪೊಲೀಸರು ಕಠಿಣ ಕ್ರಮ ಕೈಗೊಂಡು ಅಪರಾಧಿಗಳ ಸಾಮ್ರಾಜ್ಯ ಪುಡಿ ಮಾಡಿದೆ. ಹಾಗೂ ಬುಲ್ಡೋಜರ್ ಕಾರ್ಯಾಚರಣೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಏನಿದು ಇಡೀ ಘಟನೆ? ಆ 5 ದಿನಗಳಲ್ಲಿ ಆ ಮುಗ್ಧ ಮಗಳ ಏನ್ ನರಕ ಯಾತನೆ ಮತ್ತು ಪೊಲೀಸರು ಯಾರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಎಲ್ಲ ವಿಡಿಯೋ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಘಟನೆ ನಡೆದಿದ್ದು ರಾಜಸ್ಥಾನದ ಶ್ರೀನಗರ ಜಿಲ್ಲೆಯ ವಿಜಯನಗರ ಎಂಬ ಪ್ರದೇಶದಲ್ಲಿ. ಜೂನ್ 18 ರಾತ್ರಿ ಸುಮಾರು 10:30 ಸಮಯ. ಜೂನ್ 18 ರಾತ್ರಿ ಸುಮಾರು 10:30 ಆಗಿರುತ್ತೆ. ಆ 13 ವರ್ಷದ ಹುಡುಗಿ ತನ್ನ ಕೆಲಸ ಮುಗಿಸಿ ಮನೆಗೆ ಹೋಗಕ್ಕೆ ತಯಾರಾಗ್ತಾಳೆ. ಬಟ್ ಅದು ತುಂಬಾ ಲೇಟ್ ಆಗಿದ್ದರಿಂದ ಅವಳಿಗೆ ಯಾವ ತರ ವೆಹಿಕಲ್ ಕಾಣಲ್ಲ. ಹಾಗೆ ನಡ್ಕೊಂಡ್ ಬರ್ತಾ ಇರ್ತಾಳೆ. ಆಗ ಒಬ್ಬ ರಿಕ್ಷಾ ಚಾಲಕ ಬಂದು ನೀವು ಮನೆಗೆ ಡ್ರಾಪ್ ಮಾಡ್ತೀನಿ ಅಂದಾಗ ಟ್ಯಾಂಕ್ಸ್ ಅಣ್ಣ ಅಂತ ಹೇಳಿ ಅವಳು ಆಟೋ ಇರ್ತಾಳೆ. ಆದ್ರೆ ಈ ಆಟೋ ಡ್ರೈವರು ಬೇರೆ ಆಟೋ ಮಾತ್ರ ಓಡಿಸಿರಲಿಲ್ಲ. ಅವ್ನು ಕಿಡ್ನಾಪಿಂಗ್ ಮಾಫಿಯಾಗೂ ಕನೆಕ್ಷನ್ ಇತ್ತು ಅವನಿಗೆ. ಹಾಗೆ ಆಟೋ ಚಾಲಕ ಆ ಹುಡುಗಿನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಬಟ್ ಓದ್ತಾ ಹುಡುಗಿ ಮನೆ ಹೋಗೋ ರೂಟ್ನ ಚೇಂಜ್ ಮಾಡಿ ಅವನು ಸೀದಾ ಜಾಯಿನ್ ಹೋಟೆಲ್ಗೆ ಹೋಗ್ತಾನೆ. ಅಲ್ಲಿ ಆ ಮ್ಯಾನೇಜರ್ಗೆ ಹಣಕ್ಕಾಗಿ ಆ ಮುಗ್ಧ ಹುಡುಗಿಯನ್ನು ಮಾರಾಟ ಮಾಡ್ತಾನೆ. ಈ ಆಟೋ ಡ್ರೈವರು ಕೇವಲ ದುಡ್ಡಿಗೋಸ್ಕರ ಆ 13 ವರ್ಷದ ಮುಗ್ಧ ಹೆಣ್ಣು ಮಗಳನ್ನು ಆ ಮಾಫಿಯಾಗೆ ಮಾರ್ಬಿಡ್ತಾನೆ. ಆ ಗ್ಯಾಂಗ್ ಏನಿತ್ತೋ ಆ ಹುಡುಗಿನ ಹೋಟೆಲ್ನ ಒಂದು ರೂಮ್ ನಲ್ಲಿ ಫೋನ್ ಎಲ್ಲ ಕಿತ್ಕೊಂಡು ಆ ರೂಮ್ ನಲ್ಲಿ ಕೂಡಾಕ್ತಾರೆ. ಪೊಲೀಸರ ಇನ್ವಿಟೇಷನ್ ಅಲ್ಲಿ ಗೊತ್ತಾಗುತ್ತೆ ಆಕೆಯನ್ನು ಒಂದೇ ಹೋಟೆಲ್ ಇಟ್ಟಿರಲ್ಲ, ಟೋಟಲ್ 4 ಹೋಟೆಲ್ ಅಲ್ಲಿ ಇರ್ತಾರೆ. ಆ 4 ಹೋಟೆಲ್ ಹೆಸರು ನಾನು ಹೇಳಕ್ಕಾಗಲ್ಲ, ಯಾಕಂದ್ರೆ ಇನ್ನೂ ತನಿಖೆ ನಡೆದಿದೆ. ಆ ಹೆಸರು ನನಗೆ ಪ್ರಾಬ್ಲಮ್. 5 ದಿನಗಳಲ್ಲಿ ಆಕೆಯ ಮೇಲೆ ಒಬ್ಬಿಬ್ಬರಲ್ಲ, ಒಟ್ಟು 30ಕ್ಕೂ ಹೆಚ್ಚು ಜನ ಆಕೆಯ ಮೇಲೆ ಅತ್ಯಾಚಾರ ಮಾಡ್ತಾರೆ. ಆ ಹುಡುಗಿ ನೋವಿನಿಂದ ನಾನು ಅಮ್ಮನ ಹತ್ರ ಹೋಗ್ಬೇಕು ಅಂತ ಕೇಳ್ಕೊಂಡಾಗ ಆ ಕಚ್ಚಡ ನನ್ನ ಮಕ್ಕಳು ನರದಾಮರು ಆಕೆಯನ್ನು ಹಿಂಸೆ ಮಾಡಿ ಡ್ರಿಂಕ್ಸ್ ಮಾಡಿಸಿ ಹಿಂಸೆ ಕೊಡ್ತಾರಂತೆ. ಇಷ್ಟು 30 ಜನದಲ್ಲಿ ಒಪ್ಪಂಗಾದ್ರೂ ಮನುಷ್ಯತ್ವ ಬೇಡವಾ? ಆ 13 ವರ್ಷದ ಮಗು ಏನೂ ತಿಳಿಯದ ಮಗುಗೆ ಈ ತರ ಹಿಂಸೆ ಕೊಡ್ತಾರೆ. ಇತ್ತ ಮಗಳು ಇನ್ನೂ ಮನೆಗೆ ಬಂದಿಲ್ಲ ಅಂತ ಅವರ ಪೇರೆಂಟ್ಸು ಇಡೀ ರಾತ್ರಿ ಎಲ್ಲ ಹುಡುಕ್ತಾರೆ. ಬಟ್ ಎಲ್ಲೂ ಸಿಗದೆ ಇದ್ದಾಗ ಶ್ರೀ ವಿಜಯನಗರ ಪೊಲೀಸ್ ಠಾಣೆಗೆ ಹೋಗಿ ದೂರ್ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ತಕ್ಷಣವೇ ಕ್ರಮಗೊಂಡು ಆಕೆಯನ್ನು ಹುಡುಕ್ತಾರೆ. CC ಕ್ಯಾಮ್ರಾ ಎಲ್ಲ ಚೆಕ್ ಮಾಡ್ತಾರೆ. ಕೊನೆಗೂ ಪೊಲೀಸರು CC ಕ್ಯಾಮ್ರಾ ಚೆಕ್ ಮಾಡಿ ಆ ಮಗುನ ಜೂನ್ 22ರಂದು ಶ್ರೀ ಗಂಗಾಧರ ಹೋಟೆಲ್ಗೆ ದಾಳಿ ಮಾಡ್ತಾರೆ. ಅಲ್ಲಿ ಹೋದ್ ನೋಡಿದ್ರೆ ಆ ಮಗು ನೋವಿನಿಂದ ನಲ್ಲಾಡ್ತಿದ್ದಾಗ ಪೊಲೀಸ್ ತಕ್ಷಣವೇ ಹಾಸ್ಪಿಟ್ಲಿಗೆ ಸೇರಿಸಿ ಆ ಮಗುನ ಕಾಪಾಡ್ತಾರೆ. ಆ ಮುಗ್ಧ ಮಗು ಪೊಲೀಸರಿಗೆ ತನಗಾದ ಅನ್ಯಾಯವನ್ನು ಹೇಳಿಕೊಡುವಾಗ ಪೊಲೀಸರು ಕಣ್ಣಲ್ಲಿ ನೀರು ಹಾಕೊಂತಾರೆ. ಆ ಹೆಣ್ಣು ಮಗುವಿನ ಹೇಳಿಕೆ ಮೇಲೆ ಆಧಾರದ ಮೇಲೆ ಪೊಲೀಸರು ಇನ್ವೆಸ್ಟಿಗೇಷನ್ ಸ್ಟ್ರಾಂಗ್ ಮಾಡಿ ಟೋಟಲ್ ಆ ಆಟೋ ಚಾಲಕ ರಾಂಬಾಬು ಅಂಡ್ ಒಟ್ಟು 14 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಆಚೆ ಬರ್ತಿದ್ದಂಗೆ ಇಡೀ ರಾಜಸ್ಥಾನದ ಸಾರ್ವಜನಿಕರು ರೊಚ್ಚಿಗೆ ಹೇಳ್ತಾರೆ, ಆ ಹೆಣ್ಣು ಮಗುವಿಗೆ ನ್ಯಾಯ ಸಿಗಬೇಕು ಮತ್ತೆ ಆ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಫುಲ್ಲು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಜುಲೈ 1 ಪೊಲೀಸರು ಮತ್ತು JCP ಬುಲ್ಡೋಜರ್ ಎಲ್ಲ ಹೋಟೆಲ್ ಮುಂದೆ ಬಂದು ಆ ಹೋಟೆಲ್ನ ಫುಲ್ಲು ಧ್ವಂಸ ಮಾಡುತ್ತೆ. ಇಲ್ಲಿ ತಪ್ಪು ಮಾಡಿದ್ರೆ ಜೈಲು ಮಾತ್ರ ಅಲ್ಲ, ಆಸ್ತಿ ಪಾಸ್ತಿ ಯಾವುದೂ ಇರೋದಿಲ್ಲ ಅಂತ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಈ ಹೋಟೆಲ್ಗಳನ್ನು ನಾಶ ಮಾಡಿದ ಒಂದ್ ಕಡೆ ಆದ್ರೆ ಆ 13 ವರ್ಷದ ಮಗುವಿನ ಮೇಲೆ ಆದಂತ ದೌರ್ಜನ್ಯ ಮತ್ತು ಆ ನೋವನ್ನು ಸರಿ ಮಾಡೋದಕ್ಕೆ ಆಗೋದಿಲ್ಲ. ಈ ಸಮಾಜದಲ್ಲಿ ನಮ್ಮ ಹೆಣ್ಣು ಮಕ್ಕಳು ಸೇಫ್ಟಿ ಆಗಿದ್ದಾರಾ?
ಕೇವಲ ಹಣಕಾಸಿಗೋಸ್ಕರ ಮಗುವನ್ನು ಮಾರಾಟ ಮಾಡುವ ಈ ರಾಕ್ಷಸರು ನಮ್ಮ ನಡುವೆ ಇದ್ದಾರೆ ಎಂಬುದು ಭಯಾನಕ ಸಂಗತಿಯಾಗಿದೆ. ಈ ಪ್ರಕರಣದಲ್ಲಿ ಭಾಗಿಯಾದ ಪ್ರತಿಯೊಬ್ಬ ನರಾಧಮರಿಗೂ, ಕಚ್ಚಡ ಮಕ್ಕಳಿಗೂ ಉದಾಹರಣೆ ಆಗುವಂತ ಒಂದು ಕಠಿಣ ಶಿಕ್ಷೆ ಆಗಬೇಕು. ಸರ್ಕಾರದ ಬುಲ್ಡೋಜರ್ ಆಕ್ಷನ್, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಪರಾಧಿಗಳಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಯಾರ್ಯಾರು ಗೊತ್ತೋ ಎಲ್ಲರಿಗೂ ಶೇರ್ ಮಾಡಿ, ಜಾಗೃತಿ ಮೂಡಿಸಿ. ಸೊ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್ ಆಫ್, ಬಾಯ್.